ನನಗೆ ಇದು ಅರುಣಾಚಲಕ್ಕೆ ಬರ್ತೀನಿ ಅಂತ ಸುಮಾರು ಒಂದು 10-12 ವರ್ಷದ ಕನಸಿರ್ಬೋದೇನೋ. ಪ್ರತಿಯೊಂದು ದೇವಸ್ಥಾನದ್ದು ಮಹಿಮೆ ಅದ್ರ ಬಗ್ಗೆ ತಿಳಿಸಿರೋ ರೀತಿಯಾಗಲಿ ಏನೋ ನಮಗೆ ಮುಂಚೆ ಗೊತ್ತಿರಲಿಲ್ಲ. ಇವಾಗ ನಾರ್ಮಲಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ನಮಸ್ಕಾರ ಹಾಕ್ಕೋತೀವಿ, ನಮ್ಮ ಕೈಲಾಗಿದ್ದೇನೋ ಕಾಣಿಕೆ ಹಾಕ್ಬಿಟ್ಟು ಬರ್ತೀವಿ. ಬಟ್ ಅದ್ರ ಬಗ್ಗೆ ಅದ್ರ ಹಿಂದೆ ಇರೋದು ಏನು ಸತ್ಯ, ಅದ್ರ ಮಹಿಮೆ ಏನು, ಮತ್ತು ನಾವು ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ಒಂದು ಸ್ತೋತ್ರ ಹೇಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದು ಬೇರೆ ಯಾವ ಪ್ಯಾಕೇಜಲ್ಲೂ ಆಗಲ್ಲ ನನಗೆ ಗೊತ್ತಿದ್ದಂಗೆ. ಮತ್ತು ಇನ್ನೊಂದು ಏನು ಅಂದರೆ ಪುನೀತ್ ಸರ್ ಅಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ವರ್ಣನೆ ಮಾಡ್ತಾ ಇರೋ ರೀತಿ, ಮತ್ತು ನಮ್ಮನ್ನು ನೋಡ್ಕೊಂಡಿದ್ದ ರೀತಿ, ನಾವು ಪ್ಯಾಕೇಜ್ ಕೊಡೋದು ದುಡ್ಡು ಅದು ಬೇರೆ ಪ್ರಶ್ನೆ, ಬಟ್ ಅವ್ರು ನೋಡ್ಕೊಂಡಿದ್ದ ರೀತಿ ಆಗಲಿ, ನಮ್ಮ ಜೊತೆ ಬಂದಿರೋರು ಅಷ್ಟೇ, ನಾವು ಇದು ಮಾಡಬಾರ್ದು. ಅವ್ರು ಎಷ್ಟೋ ನಮಗೆ ಗೊತ್ತಿರೋರ ಥರ, ಪರಿಚಯ ಇರೋರ ಥರ ಇದ್ದಾರೆ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ನಾವು ಹೋಗಿದ್ದು 4 ಜನ ಹೋದ್ವಿ, 6 ಜನ ಹೋದ್ವಿ ಗಿರಿ ಪ್ರದಕ್ಷಿಣೆಗೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹುಡುಗರು. ನಾವು 3 ಜನ ಹೆಂಗಸ್ರು ಹೋದ್ವಿ, 3 ಜನ ಹುಡುಗರು ಬಂದ್ವಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಪ್ಯಾಕೇಜು ತುಂಬ ಚೆನ್ನಾಗಿದೆ. ಮತ್ತು ನೋಡ್ಕೊಂಡಿದ್ದ ರೀತಿ, ಊಟ ತಿಂಡಿ ಎಲ್ಲನೂ ಚೆನ್ನಾಗಿತ್ತು. ಮತ್ತು ನಮ್ಮ ಹತ್ರ ಹೋಮ ಮಾಡಿಸಿ, ಅದು ಆ್ಯಕ್ಚುಲಿ ಒಂದು ಪ್ಲಸ್ ಪಾಯಿಂಟ್ ನಮಗೆ. ಅದು ಭೈರವ ಹೋಮ ಮಾಡಿದ್ದು ಬೇರೆ ಯಾವುದ್ರಲ್ಲೂ ಮಾಡಲ್ಲ. ಅದು ಮಾಡಿ ನಮ್ಮನ್ನು ಅದರಲ್ಲಿ ಸಹಭಾಗಿಗಳಾಗಿ ಮಾಡಿ, ಅದು ಹೋಮದ್ದು ನಮಗೂ ಒಂದು ಸ್ವಲ್ಪ ಪುಣ್ಯ ಸೇರೋ ಥರ ಮಾಡಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಥ್ಯಾಂಕ್ ಯು.